ಶ್ರೀಧರ, ಇದೇ ಕೊನೆ. ಇನ್ಮೇಲೆ ಅವನಿಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಅಲ್ಲ, ನೀನವನ್ನ ಸಂಬಂಧಿಕ ಅಂತ ಹೇಳಿ ತಾನೆ ಕೆಲ್ಸಕ್ಕೆ ಸೇರಿಸ್ದೆ. ಅವನು ಮುಖ ತೋರಿಸಬಾರ್ದು ನನಗೆ. ಹೋಗ ಕೇಳು ಮನೆಯಿಂದ. ಯಜಮಾನ್ರೆ, ಹೋಗ ಕೇಳು. ಕೈ ಮುಗಿತೀನಿ. ನೀವು ನನಗೇನ್ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ. ನನ್ ಬೈಲಿರೋ ಚರ್ಮ ಸುಲಿರಿ, ನಿಮ್ ಕಾಲ್ ಕೆಳಗಾಕೊಂಡು ತುಳಿರಿ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಈ ಮನೆಯಿಂದ ಮಾತ್ರ ನನ್ನ ಆಚೆ ಕಳಿಸ್ಬಿಡಿ ಯಜಮಾನ್ರೆ, ನಿಮ್ ಕೈ ಮುಗಿತೀನಿ. ನನಗೆ ನನ್ನವರು ಅಂತ ಯಾರು ಇಲ್ಲ ಯಜಮಾನ್ರೆ. ಈ ಮನೆ ಬಿಟ್ರೆ ಬೇರೆ ಎಲ್ಲಿಗೆ ಹೋಗ್ಬೇಕಂತ ನನಗೆ ಗೊತ್ತಿಲ್ಲ. ನನಗಿರೋದೇ ನೀವು. ಅಮ್ಮೋರೆ, ನೀವಾದ್ರೂ ಯಜಮಾನ್ರಿಗೆ ಹೇಳಿ. ಅಚ್ಚಮ್ಮೋರೆ, ನೀವಾದ್ರೂ ಯಜಮಾನ್ರಿಗೆ ಹೇಳಿ. ಯಾರು ಹೇಳಿದ್ರು ಅಷ್ಟೇ. ನಾನು ಏನು ಬೇಕಾದ್ರೂ ಕ್ಷಮಿಸ್ಬಿಡ್ತೀನಿ. ಆದ್ರೆ 2 ವಿಷಯ ಕ್ಷಮಿಸೋದಿಲ್ಲ. ಒಂದು, ಕಳ್ತನ ಮಾಡೋದು, ಸುಳ್ಳು ಹೇಳೋದು. ಇನ್ನೊಂದು, ನಂಬಿಕೆ ದ್ರೋಹ. ಏಯ್, ಸಂಬಂಧಗಳು ನಿಂತಿರೋದೇ ನಂಬಿಕೆ ಮೇಲೆ ಕಣೋ. ಇಲ್ಲಿ ನೋಡು, ಪ್ರಪಂಚದಲ್ಲಿ ಎಲ್ಲಾ ಸಂಬಂಧಗಳು ಚೆನ್ನಾಗಿರ್ಬೇಕು ಅಂತಂದ್ರೆ ಮೊದಲು ನಂಬಿಕೆ ಚೆನ್ನಾಗಿರ್ಬೇಕು. ಈ ನಂಬಿಕೆ ಅನ್ನೋದು ಒಂಥರ ತಿಳುವಾದ ದಾರ ಇದ್ದ ಹಾಗೆ. ಒಂದ್ಸಾರಿ ಅರ್ಧೋಯ್ತು, ಮುಗಿದೋಯ್ತು. ಯಾವ ಸಂಬಂಧಗಳಿಗೂ ಅರ್ಥನೂ ಇರೋದಿಲ್ಲ, ಬೆಲೆನೂ ಇರೋದಿಲ್ಲ. ಅಲ್ಲ, ಈ ತರ ಸುಳ್ಳು ವೇಷ ಹಾಕೊಂಡು ಇಷ್ಟು ದಿನ ನನ್ನ ಜೊತೆಲಿ ಹ್ಯಾಕ್ ಬದುಕಕ್ ಸಾಧ್ಯ ಆಯ್ತು ನಿನ್ನ ಕೈಯಿಂದ? ಏಯ್ ಬೇಡ, ನಾನು ಹೇಳ್ತೀನಿ ಕೇಳು. ನೀನು ಏನು ಬೇಕಾದ್ರೂ ಮಾಡೋ ಅಂತವನು. ನಿನಗೂ ನನಗೂ ಸರಿ ಹೋಗಲ್ಲ. ನೀವು ಹೊರಟ್ಬಿಡು, ನಿನ್ ಮುಖ ತೋರಿಸ್ಬಿಡ, ಹೊರಟ್ಬಿಡು. ನಾನು ನಿನ್ನ ಕ್ಷಮಿಸಕ್ಕಾಗೋದೇ ಇಲ್ಲ. ನಾನು ನಿನ್ನ ನಿಲ್ಸಿ ಮಾತಾಡ್ತಾ ಇರೋದು ದೊಡ್ಡ ವಿಷಯ. ಹೊರಟ್ಬಿಡು. ನಾನು ನಿನ್ ಮೇಲೆ ನಂಬಿಕೆ ಇಟ್ಟಿದ್ದೆ, ನೀನ್ ಅದಕ್ಕೆ ಸುಳ್ಳು ಅನ್ನೋ ಮುಳ್ಳು ತಂದು ಅಡ್ಡ ಇಟ್ಬಿಟ್ಟೆ. ಇನ್ನು ಯಾವುದೇ ಕಾರಣಕ್ಕೂ ನನ್ನ ಮನೆಯಲ್ಲಾಗ್ಲಿ ನಮ್ ಯಾರ ಮನಸ್ಸಲ್ಲಾಗ್ಲಿ ನಿನಗೆ ಜಾಗ ಇಲ್ಲ. ಹೋಗು ಹೊರಗಡೆ. ಹೋಗು ಹೊರಗಡೆ. ರೀ, ಸ್ವಲ್ಪ ಸಮಾಧಾನವಾಗಿರಿ, ನಿಧಾನವಾಗಿ ಮಾತಾಡಿ. ಯಾಕೆ ಹಾಕಿ ಕೂಗಾಡ್ತಿದ್ದೀರಾ? ನೀವು ಮೊದ್ಲಿನ ಹಾಗೆ ಇದೀನಿ ಅಂತ ಅನ್ಕೊಂಡಿದ್ದೀರಾ? ಅದೇನೋ ನಿಧಾನ ಕೇಳಿದ್ರಾಯ್ತು. ಅಚ್ಚು, ನೀನಾದ್ರೂ ಹೇಳಮ್ಮ ನಿಮ್ಮ ಅಣ್ಣಂಗೆ. ಈ ತರ ಟೆನ್ಷನ್ ಮಾಡ್ಕೋಬಾರ್ದು, ಸ್ವಲ್ಪ ಸಮಾಧಾನ ಮಾಡ್ಕೊಂತ ನೀನಾದ್ರೂ ಹೇಳಮ್ಮ. ಅಣ್ಣ, ಏನೋ ಕೆಟ್ಟ ಗಳಿಗೆ ಅಣ್ಣ ಈ ತರ ನಡೆದು ಹೋಗಿದೆ. ನೀನ್ ಟೆನ್ಷನ್ ಮಾಡ್ಕೋಬೇಡ, ಒಳಗ್ ಬಾ, ರೆಸ್ಟ್ ಮಾಡು ಬಾ. ಅಮ್ಮ, ಅವನು ಇರಬಾರ್ದು ಕಣಮ್ಮ. ನಾನ್ ಮಾತಾಡ್ತೀನಿ ಅಣ್ಣ. ಇರಬಾರ್ದು. ಆಯ್ತಣ್ಣ, ಆಯ್ತು, ಬನ್ನಿ ಬಾ, ಕರ್ಕೊಂಡು ಹೋಗಿ. ನಂಬಿಕೆ ದ್ರೋಹ ಮಾಡೋರು ಯಾರೇ ಆದ್ರೂ ನಾನು ಕ್ಷಮಿಸೋದಿಲ್ಲ. ನಡಿಯೋ. ಅವ್ರ ಮನ್ಸು ಯಾವಾಗ್ಲೂ ಒಂದೇ. ಒಂದ್ಸಲ ತಗೊಂಡಿದ್ ನಿರ್ಧಾರ ಯಾವಾಗ್ಲೂ ಬದಲಾಗಲ್ಲ. ನಿನ್ನ ಹತ್ರ ಕೂಗಿ ಕೂಗಿ ನನ್ ಗಂಟ್ಲೆ ಹಾಳಾಗತ್ತೆ. ಬಟ್ಟೆ ಬರೆ ತುಂಬ್ತೀನಿ, ಬಾರೋ, ನಡಿಯೋ. ಶಂಕ್ರು, ನಾನ್ ನೀನ್ ಎಲ್ಲಿಂದ ಬಂದೆ ಗೊತ್ತಿಲ್ಲ ರಜಾ. ನೀನ್ ಈ ಮನೆ ಕಾಲಿಟ್ಗಳಿಗೆ ನನ್ನ ನಚ್ಚು ಮುಖದಲ್ಲಿ ಸಂತೋಷ ಬಂದ್ಬಿಡ್ತು. ನನ್ನ ತಂಗಿ ಅಚ್ಚುನ ಭದ್ರವಾಗಿ ನೋಡ್ಕೊ. ನನ್ನ ತಂಗಿನ ಮೊದಲಿನ ಅಚ್ಚು ಹಾಗೆ ಮಾಡ್ಬಿಡಪ್ಪ. ನಾನಿಟ್ಟಿದ್ದಲ್ಲ ವಿಶ್ವಾಸ, ಪ್ರೀತಿಗೆ ಬೆಲೆನೇ ಇಲ್ವಾ? ಹೊರಗಡೆ ಹೋಗುವಂತೆ. ಶಂಕ್ರು, ಹೋಗ್ಬೇಡ ಶಂಕ್ರು. ಅಣ್ಣ ಹತ್ರ ಬೇಕಾದ್ರೆ ನಾನು ಮಾತಾಡ್ತೀನಿ ಶಂಕ್ರು. ತಪ್ಪೆಲ್ಲ ನಂದೆ ಅಂತ ಹೇಳ್ತೀನಿ ಶಂಕ್ರು. ನೀನ್ ಮಾಡ್ತಾ ಇರೋ ತಪ್ಪಿಂದ ದಯವಿಟ್ಟು ಹೋಗ್ಬೇಡ ಶಂಕ್ರು, ಪ್ಲೀಸ್. ಬೇಡ ಅಮ್ಮೋರೆ, ಬೇಡ.
ಯಜಮಾನ್ರು ಹೇಳಿದನ್ನ ಕೇಳಿಸ್ಕೊಂಡ್ರಲ್ವಾ? ಸಂಬಂಧ ಅನ್ನೋದು ದಾರ ಇದ್ದ ಹಾಗೆ. ಅದು ಒಂದ್ಸಲ ಅರ್ಧೋದ್ರೆ ಮುಗೀತು. ಅದನ್ನ ನಾವು ಮತ್ತೆ ಜೋಡ್ಸೋದಕ್ಕೆ ಹೋಗ್ಬಾರ್ದು. ಒಂದ್ ವೇಳೆ ಅದನ್ನ ಜೋಡ್ಸಕ್ ಹೋದ್ರೆ ಅದು ಗಂಟಾಗುತ್ತೆ ಹೊರತು ಮೊದ್ಲಿನ ಥರ ಆಗಲ್ಲ. ಈ ಮನೆಗೆ ನನ್ನ ಋಣ ಅಷ್ಟೇ ಅನ್ಸುತ್ತೆ ಅಮ್ಮೋರೆ. ನನ್ನ ಕ್ಷಮಿಸಿ, ನಾನು ಹೋಗ್ತೀನಿ. ಶಂಕ್ರು ಪ್ಲೀಸ್, ಶಂಕ್ರು. ನನ್ನ ಕ್ಷಮಿಸ್ಬಿಡು ಅಂತ ಕೇಳಕ್ ಆಗ್ತಾ ಇರೋಂಥ ಪರಿಸ್ಥಿತಿಲಿ ನಾನಿದ್ದೀನಿ ಚಿನ್ನು. ನನಗೋಸ್ಕರ ನೀನಿಂತ ಅಪವಾದ ಹೊರ ಹಾಗಾಯ್ತು. ಸಾಧ್ಯ ಆದ್ರೆ ಕ್ಷಮಿಸು ಚಿನ್ನು. ರೇ, ಸುಮಾ, ಏನ್ ಯೋಚನೆ ಮಾಡ್ತಿದ್ದೀರಾ? ಶಂಕರು ಹೀಗೆ ಮಾಡ್ತಾನೆ ಅಂತ ನಾನು ಕನಸು ಮನ್ಸಲ್ಲೂ ಅನ್ಕೊಂಡಿರಲಿಲ್ಲ ಸುಮಾ. ಸುಮತಿ, ಶಂಕರು ಮಾತಾಡ್ತಾ ಇರುವಾಗ ಅವನ್ ಮಾತಲ್ಲಿ ಏನೋ ಮರೆಮಾಚ್ತಾ ಇದ್ದಾನೆ ಅಂತ ನಂಗೆ ಅನ್ನಿಸ್ತಾ ಇತ್ತು. ಸುಮತಿ, ನಿನಗೆ ಗೊತ್ತು ನಾ ಅಷ್ಟು ಸುಲಭವಾಗಿ ಯಾರೋ ನಂಬೋದಿಲ್ಲ ಅಂತ. ಅಂಥದ್ರಲ್ಲಿ ನನ್ನ ಮನಸ್ಸಲ್ಲಿ ಯಾವುದೇ ಅನುಮಾನ ಇಲ್ದಿದ್ದ ಹಾಗೆ ಅವನು ನಮ್ಮ ಮನೇಲಿದ್ದ. ಅದ್ ನಿನಗೆ ಗೊತ್ತು ತಾನೆ? ರೇ, ಎಲ್ಲ ನೀವೇ ಹೇಳ್ತೀರಲ್ಲ. ಅವನನ್ನ ನೀವು ಬೈದ್ ಕಳಿಸ್ಬಿಟ್ರೆ ಈಗ ನೀವೇ ನೊಂದ್ಕೋತಾ ಇದ್ದೀರಾ. ಇಲ್ಲ ಸುಮಾ, ನಾನು ಅವನನ್ನ ಬೈದಿದ್ದಕ್ಕೆ ನೊಂದ್ಕೋತಾ ಇಲ್ಲ. ನನ್ನ ನಂಬಿಕೆ ಸುಳ್ಳಾಗೋಯ್ತಲ್ಲ ಅಂತ ನೊಂದ್ಕೋತಾ ಇದ್ದೀನಿ. ಸುಮಾ, ಅವನು ಯಾವ ಗಳಿಗೆಯಲ್ಲಿ ನಮ್ಮ ಮನೆಗೆ ಕಾಲಿಟ್ನೋ ಗೊತ್ತಿಲ್ಲ. ನಮ್ಮಚ್ಚು ಮುಖದಲ್ಲಿ ನಗು ಬಂತು. ನಮ್ಮಚ್ಚುಗೆ ಮರ್ತೋಗಿದ್ದ ಹಳೆದೆಲ್ಲ ನೆನಪಾಗೋಯ್ತು. ಅಷ್ಟೇ ಯಾಕೆ, ನಮ್ಮ ಬದುಕಲ್ಲೂ ಹೊಸ ಚೈತನ್ಯ ಬಂತು. ಈ ಕ್ಷಣದವರೆಗೂ ಅವನು ನಮ್ಮ ಮನೇಲಿ ಒಬ್ಬ ಅಂತಾನೆ ನಾನು ಅನ್ಕೊಂಡಿದ್ದೆ. ಆದರೆ ಆ ನಂಬಿಕೆ ಹ್ಯಾಕ್ ಸುಳ್ಳಾಯ್ತು ಸುಮತಿ? ಇಲ್ಲ ರೀ, ನಿಮ್ ನಂಬಿಕೆ ಸುಳ್ಳಾಗ್ಲಿಲ್ಲ. ನಿಮ್ಮ ನಂಬಿಕೆಗೂ ಅನುಮಾನಕ್ಕೂ ಮಧ್ಯೆ ಒಂದು ಸಣ್ಣ ಯುದ್ಧ ಶುರುವಾಗಿದೆ. ನೀವೇನೂ ಯೋಚನೆ ಮಾಡಬೇಡಿ. ನನ್ನ ಪ್ರಕಾರ ಆ ಯುದ್ಧದಲ್ಲಿ ಅನುಮಾನ ಸೋತು ನಂಬಿಕೆ ಗೆಲ್ಲತ್ತೆ. ನೋಡ್ತಾ ಇರಿ. ಹಲೋ ಮಿಸ್ ಅರ್ಚನಾ ಅವ್ರೆ, ಆ ಜಾತಕದ ವಿಷಯ ಏನ್ ಮಾಡಿದ್ರಿ? ನಿಮ್ಮ ಅಣ್ಣ ಕೇಳಿದ್ರೆ ನಾನು ಏನಂತ ಹೇಳಿ? ನಾನ್ ಸುಳ್ಳು ಹೇಳಿ ಅವ್ರ ಹತ್ರ ಸಿಗಾಕೊಳ್ಳೋ ತರ ಆಯ್ತಲ್ಲ. ಏನು ಅಂತ ಹೇಳಿ? ಈಗ ನನ್ ಜಾತಕ ಹುಡ್ಕಕ್ ಹೋಗಿ ಚಿನ್ನು ಹಣೆ ಬರನೆ ಬದಲಾಯ್ತು ಅಂತ ಹೇಳ? ಇಲ್ಲ, ನೀನ್ ಹೇಳಿರೋ ಸುಳ್ಳ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ. ಹಲೋ ಅರ್ಚನಾ ಅವ್ರೆ. ಹಾ ಅರ್ಚನಾ ಅವ್ರೆ. ಹಲೋ, ಏನ್ ಅರ್ಚನಾ ಅವ್ರೆ, ಚೇರಲ್ಲಿ ಬೆಂಕಿ ಬಿದ್ದು ನಾನು ಓದಾಡ್ತಾ ಇದ್ದೀನಿ. ನೀವು ನೋಡಿದ್ರೆ ಚಳಿ ಕಾಯಿಸ್ಕೊತಿದ್ದೀರಾ. ಏನಾದ್ರೂ ಮಾತಾಡಿ, ಏನಾಯ್ತು ಅಂತ ಹೇಳಿ ಪ್ಲೀಸ್. ಎಷ್ಟು ವಿಚಿತ್ರ ಅಲ್ವಾ ಡಾಕ್ಟರ್ ಜೀವ್ನ. ಬೆಂಕಿ ಅನ್ನೋದು ಕೆಲವ್ರಿಗೆ ಚಳಿ ಕಾಯಿಸ್ಕೊಳಕ್ಕೆ, ಇನ್ ಕೆಲವ್ರಿಗೆ ಅದ್ರಲ್ಲಿ ಅಡ್ಗೆ ಮಾಡೋದು ಮುಖ್ಯ. ಆದ್ರೆ ಈಗ ನನ್ನ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ? ಬೂದಿ ಮುಚ್ಚಿರೋ ಕೆಂಡದ ಮೇಲೆ ಕಾಲಿಟ್ಟಿರೋ ಹಾಗಾಗಿದೆ. ಇಂಥ ಪರಿಸ್ಥಿತಿನಲ್ಲಿ ನಿಮಗ್ ಏನ್ ಹೇಳಿ ಅಂತ ಯೋಚನೆ ಮಾಡ್ತಿದ್ದೀನಿ ನಾನು. ನಿಜ ಹೇಳ್ಬೇಕು ಅಂದ್ರೆ ನನ್ ಜಾತಕ ರೆಡಿ ಆಗಿಲ್ಲ. ನಾನ್ ಹೇಳೋ ತರನೇ ನೀವು ಅಣ್ಣನ ಹತ್ರ ಮಾತಾಡಿ. ಈಗ ಏನ್ ಮಾಡ್ಬೇಕು?